ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಗುಮ್ಮರೆಡ್ಡಿಪುರ ಜಿಎಚ್ ವೆಂಕಟರಮಣಪ್ಪ ಬೆಸ್ಕಾಂ ಇಲಾಖೆಯಿಂದ ನಿವೃತ್ತಿ. ಶ್ರೀನಿವಾಸಪುರ ತಾಲೂಕು ಗುಮ್ಮರೆಡ್ಡಿಪುರ ಗ್ರಾಮದ ಅಪ್ಪಯ್ಯ ಎಂದೇ ಚಿರಪರಿಚಿತರಾಗಿದ್ದ ಜಿಎಚ್ ವೆಂಕಟರಮಣಪ್ಪನವರು 1998ರಲ್ಲಿ ಬೆಂಗಳೂರಿನ ಹೂಡಿಯಲ್ಲಿ ಕೆಇಬಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರಿದರು. ನಂತರ 2001ರಲ್ಲಿ ಕೆಪಿಟಿಸಿಎಲ್ನಲ್ಲಿ ಕಾಯಂ ನೌಕರರಾಗಿ ಹೊಸಕೋಟೆಗೆ ವರ್ಗಾವಣೆಗೊಂಡರು. ಅಲ್ಲಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತದನಂತರ ಶ್ರೀನಿವಾಸಪುರ ತಾಲೂಕಿನ ಗೌನ್ಪಲ್ಲಿಗೆ ವರ್ಗಾವಣೆಗೊಂಡರು. ನಂತರ 2007ರಿಂದ 2013ರವರೆಗೆ ಯಲ್ದೂರಿನಲ್ಲಿ ಸೇವೆ ಸಲ್ಲಿಸಿದರು. 2013ರಿಂದ 2026ರವರೆಗೆ ದಳಸನೂರು M1ನಲ್ಲಿ ಸೂಪರ್ ಮೆಕ್ಯಾನಿಕ್ ಗ್ರೇಡ್ನಲ್ಲಿ ಸೇವೆ ಸಲ್ಲಿಸಿ ದಿನಾಂಕ 31/7/2026ರಂದು ವಯೋಸಹಜ ನಿವೃತ್ತಿ ಹೊಂದಿದರು. ಸುದೀರ್ಘ 28 ವರ್ಷಗಳ ಸೇವೆ ನನಗೆ ತೃಪ್ತಿ ನೀಡಿದೆ ಎಂದು ಹೇಳಿದರು. ಬೆಸ್ಕಾಂ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ನೌಕರರಿಗೆ ಜಿಎಚ್ ವೆಂಕಟರಮಣಪ್ಪನವರು ಧನ್ಯವಾದಗಳನ್ನು ತಿಳಿಸಿದರು. ಪ್ರಭಾರ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ಶಿವಪ್ರಸಾದ್ ಬಾಬು ಮಾತನಾಡಿ, ಜಿಎಚ್ ವೆಂಕಟರಮಣಪ್ಪನವರ ಕಾರ್ಯವೈಖರಿ, ಅವರ ಶಿಸ್ತು ಬದ್ಧ ಸೇವೆ ಇಂದಿನ ನೌಕರರಿಗೆ ಆದರ್ಶ ಎಂದು ಹೇಳಿದರು. ಜಿಎಚ್ ವೆಂಕಟರಮಣಪ್ಪನವರ ಸೇವಾ ಅವಧಿಯಲ್ಲಿ ನಮಗೆ ನೀಡಿದ ಸಹಕಾರ, ಅವರ ಶಿಸ್ತು, ಕಾರ್ಯವೈಖರಿ ನಮಗೆ ಆದರ್ಶವಾಗಿದೆ. ಅವರ ನಿವೃತ್ತಿ ಜೀವನ ಆರೋಗ್ಯಕರವಾಗಿ ಸುಖಕರವಾಗಿರಲಿ ಎಂದು ಸಹಾಯಕ ಸಿಬ್ಬಂದಿ ಹಾರೈಸಿದರು. ಈ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆ ವತಿಯಿಂದ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಆರ್ ಚಂದ್ರು ಶ್ರೀನಿವಾಸ್, ಎಸ್ ರಾಮಾಂಜನಪ್ಪ, ಎಸ್ಎನ್ ಗಂಗರಾಜು, ಟಿ ಶ್ರೀನಿವಾಸ, ಆನಂದ್ ಕುಮಾರ್, ನಂಜುಂಡೇಶ್ವರ, ಎಚ್ ವೇಣುಗೋಪಾಲ, ಜಿಸಿ ಸುದರ್ಶನ, ಬೆಸ್ಕಾಂ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಕುಟುಂಬಸ್ಥರು, ಹಿತೈಷಿಗಳು, ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.